ಅದು ಪ್ರತಿಷ್ಠಿತ ಖಾಸಗಿ ಶಾಲೆ. ತನ್ನ ಶಿಕ್ಷಣ ಶಿಸ್ತಿನಿಂದಲೇ ಸದ್ದು ಮಾಡುತ್ತಿದ್ದ ಅದೇ ಶಾಲೆಯಲ್ಲಿ ಹೊಸ ವಿವಾದ ಹುಟ್ಟುಕೊಂಡಿದೆ. ಟಾಲಿವುಡ್ನ ಬಳುಕೋ ಬೆಡಗಿಯ ಅದೊಂದು ಪಾಠ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾವಾಲಯ್ಯ ಕಾವಾಲಯ್ಯ ಅಂತ ಯುವಕರಲ್ಲಿ ಕಿಚ್ಚು ಹಚ್ಚಿದ್ದ ನಟಿ. ಹಸಿ ಬಿಸಿ ಪಾತ್ರಗಳಿಂದಲೇ ಇತ್ತೀಚೆಗೆ ಬಹುಭಾಷಾ ನಟಿ ತಮನ್ನಾ ಭಾಟಿಯಾ ಸದ್ದು ಮಾಡ್ತಿದ್ದಾರೆ. ಹಾಟ್ ತಮನ್ನಾಗೆ ಬೋಲ್ಡ್ ಆಗದ ಯುವಕರೇ ಇಲ್ಲ. ಆದರೆ ಇದೇ ನಟಿ ಬಗ್ಗೆ ಮಕ್ಕಳು ತಿಳಿದುಕೊಳ್ಳಬೇಕು, ಈಕೆಯ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನೋ ಪಠ್ಯವೊಂದು ಈಗ ವಿವಾದಕ್ಕೆ ಕಾರಣವಾಗಿದೆ. 7ನೇ ತರಗತಿ ಪಠ್ಯೇತರ ಪಠ್ಯದಲ್ಲಿ ನಟಿ ತಮನ್ನಾ ಪಾಠ. ಸಿಂಧಿ ಶಾಲೆ ವಿವಾದ, ಪೋಷಕರ ಆಕ್ರೋಶ. ಹೆಬ್ಬಾಳದಲ್ಲಿರುವ ಸಿಂಧಿ ಶಾಲೆ ಇದು. ಇದೇ ಶಾಲೆಯಲ್ಲಿ ಓದುತ್ತಿರೋ 7ನೇ ತರಗತಿ ಮಕ್ಕಳ ಪಠ್ಯ ನೋಡಿ ಪೋಷಕರು ಶಾಕ್ ಆಗಿದ್ದಾರೆ. ಸಿಂಧಿ ಶಾಲೆ ಪಠ್ಯೇತರ ಪಠ್ಯದ ಅಡಿಯಲ್ಲಿ ನಟಿ ತಮನ್ನಾ ಬಗ್ಗೆ ಪಾಠ ಅಳವಡಿಸಲಾಗಿದೆ. ಸಿಂಧ್ ಸಮುದಾಯದ ಸಾಧಕರ ಸಾಧನೆಯನ್ನ ಪರಿಚಯಿಸಲು ಹೋಗಿ ಶಾಲೆ ಎಡವಟ್ಟು ಮಾಡಿಕೊಂಡಿದೆ. ಸಿಂಧು ವಿಭಜನೆ ನಂತರದ ಜೀವನ, ವಲಸೆ, ಸಮುದಾಯ ಮತ್ತು ಕಲಹ ಎಂಬ ಶೀರ್ಷಿಕೆ ಅಡಿ ಒಂದು ಪಠ್ಯ ನೀಡಿದೆ. ಈ ಪಠ್ಯದಲ್ಲಿ ನಟಿ ತಮನ್ನಾ ಪಠ್ಯ ಹಾಗೂ ಬಾಲಿವುಡ್ ನಟ ರಣಬೀರ್ ಸಿಂಗ್ ಪಠ್ಯ ಅಳವಡಿಸಿದೆ. ಇದಕ್ಕೆ ಪೋಷಕರು ಆಕ್ರೋಶಗೊಂಡಿದ್ದಾರೆ. ತಮನ್ನಾ ಪೋರ್ನ್ ಮಾದರಿ ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ, ಆ ಬಗ್ಗೆ ಮಕ್ಕಳು ಏನ್ ತಿಳಿದುಕೊಳ್ಬೇಕು ಅಂತ ಕಿಡಿಕಾರಿದ್ದಾರೆ. ನಮ್ಮ ಮನೆಯಲ್ಲಿ ನಾವು ಕಲಿಸಿಲ್ಲ, ಶಾಲೆ ಕಳಿಸಿದಾಗ ಅವ್ರು ಕಲಿಸ್ತಾ ಇದ್ದಾರೆ, ಇದನ್ನ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಇನ್ನು ತಮನ್ನಾ ಭಾಟಿಯಾ ಅಂತ ಹೇಳೋದು ಅವಳು ಏನು ಆಕ್ಟರು, ಯಾವ ಥರ ಆ್ಯಕ್ಟ್ ಮಾಡ್ತಿದ್ದಾಳೆ. ನಮ್ಮ ಹತ್ರ ಕ್ಲಿಪ್ಸ್ ಇದೆ, ಅದೆಲ್ಲ ಅವಳು ಯಾವ ಥರ ಇದೆ ಅಂತ ಹೇಳೋದೆಲ್ಲ ನಮ್ಮ ಹತ್ರ ಕ್ಲಿಪ್ಸ್ ಇದೆ. ಮಕ್ಕಳು ಮಾಡೋ ಕೆಲಸ ನಾವೇ ಮಾಡಿ ನೋಡಿದ್ದೀವಿ ಅದನ್ನ. ಹೆಬ್ಬಾಳದ ಸಿಂಧಿ ಶಾಲೆಗೆ ಭೇಟಿ ನೀಡಿದ್ದ TV9 ತಂಡ ಈ ಬಗ್ಗೆ ಶಾಲೆಯ ಪ್ರತಿಕ್ರಿಯೆ ಕೇಳಿತು. ಆದರೆ ಪ್ರಿನ್ಸಿಪಾಲ್ ರಚನಾ ಶರ್ಮಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಇದು ನಮ್ಮ ಶಾಲೆ, ನಾವು ನೋಡಿಕೊಳ್ತೀವಿ ಅಂತ ದರ್ಪ ತೋರಿದ್ರು. ಇನ್ನು ಈ ಸಂಬಂಧ ಪೋಷಕರು ಮಕ್ಕಳ ಹಕ್ಕುಗಳ ಆಯೋಗ ಹಾಗೂ ಖಾಸಗಿ ಶಾಲೆಗಳ ಒಕ್ಕೂಟಕ್ಕೆ ದೂರು ನೀಡಿದ್ದಾರೆ. ಶಾಲೆಯ ಈ ನಡೆಯನ್ನ ಒಕ್ಕೂಟ ವಿರೋಧಿಸಿದೆ. ಇಂಥದೆಲ್ಲ ಒಪ್ಪುವಂಥದ್ದಲ್ಲ, ಇದನ್ನ ಖಂಡಿಸ್ತೇವೆ. ಜೊತೆಗೆ ಶಾಲೆಯವರು ಎಚ್ಚೆತ್ಕೊಬೇಕು. ಇಂಥದ್ರ ಬಗ್ಗೆ ನೀವು ಆಯ್ಕೆ ಮಾಡತಕ್ಕಂಥ ಪಾಠ ಅದು ಮೌಲ್ಯಾಧಾರಿತವಾಗಿ ಇರಬೇಕು ಅನ್ನತಕ್ಕಂಥದ್ದು ನಮ್ಮ ಮನವಿ ಕೂಡ. ಇದನ್ನ ಶಿಕ್ಷಣ ಇಲಾಖೆ ಅಥವಾ ಸೂಕ್ತ ಇಲಾಖೆಗಳ ಗಮನಕ್ಕೆ ತರುವಂತ ಪ್ರಯತ್ನ ಕೂಡ ಕ್ಯಾಂಪ್ಸ್ ಮಾಡುತ್ತೆ. ಶಿಕ್ಷಣ ವ್ಯವಸ್ಥೆ ಹಳ್ಳ ಹಿಡಿಯುತ್ತಿದೆ ಅನ್ನೋ ಆರೋಪದ ಹೊತ್ತಲ್ಲೇ ತಮನ್ನಾ ಪಾಠ ಈಗ ವಿವಾದಕ್ಕೆ ಕಾರಣವಾಗಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.